ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. JDSಗೆ ಒಂದು ರೀತಿ ಭಾರತೀಯ ಜನತಾ ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೊಂಡ ನಂತರ ಒಂದು ರೀತಿ ಶಾಕ್ ಮೇಲೆ ಶಾಕ್ ಆಗ್ತಾ ಇದೆ. ಏನಂದ್ರೆ ಇಷ್ಟು ದಿವಸ ಕುಮಾರಸ್ವಾಮಿ ಅವರು ತನಗೆ ಇಷ್ಟ ಬಂದ ಕ್ಯಾಂಡಿಡೇಟ್ನ ಯಾರ ಅಂಕೆ ಶಂಕೆಗಳು ಇಲ್ಲದೆ ಅನೌನ್ಸ್ ಮಾಡ್ಕೊತಾ ಇದ್ರು, ಯಾರ್ದು ಪ್ರಾಬ್ಲಮ್ ಇರಲಿಲ್ಲ. ಆದರೆ ಈಗ ಏನಾಗಿದೆ ಅಂದರೆ ಕುಮಾರಸ್ವಾಮಿಗೆ ದಿನಕ್ಕೆ ಒಂದು ಟೆನ್ಷನ್ ಸ್ಟಾರ್ಟ್ ಆಗ್ತಾ ಇದೆ. ಒಮ್ಮೆ JDSಗೆ ಈ ಕ್ಯಾಂಡಿಡೇಟ್ ಹಾಕಿ ಹಾಸನಕ್ಕೆ, ಒಮ್ಮೆ ನೀವು ಮಂಡ್ಯಕ್ಕೆ ಇವ್ರನ್ನೇ ಹಾಕಬೇಕು, ಮತ್ತೊಮ್ಮೆ ಅವ್ರು ಬೇಡ, ಚಿಕ್ಕಬಳ್ಳಾಪುರಕ್ಕೆ ಇವ್ರು ಬೇಡ, ಅಥವಾ ನೀವು ಚಿಕ್ಕಬಳ್ಳಾಪುರದಲ್ಲಿ ಹೋಗಿ ನಿಲ್ಲಿ, ಇಲ್ಲ ಕೋಲಾರಕ್ಕೆ ಹೋಗಿ, ಇಂಥ ಚರ್ಚೆಗಳು ನಿಜವಾಗ್ಲೂ ಯಾಕಾದರೂ ಭಾರತೀಯ ಜನತಾ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ವಿ ಅನ್ನೋ ಒಂದು ಬೇಸರ ಸ್ಟಾರ್ಟ್ ಆಗ್ತಾ ಇದೆ. ಯಾಕೆಂದರೆ ಇಷ್ಟು ದಿವಸ ನಿಮಗೆ ನಾವು 3 ಕ್ಷೇತ್ರವನ್ನು ಕೊಟ್ಟಿದ್ದೇವೆ, ಆ 3 ಕ್ಷೇತ್ರ ನೀವು ಯಾರು ಬೇಕಾದ್ರೆ ನಿಲ್ಲಿ ಅಂತೇಳಿ 3 ಕ್ಷೇತ್ರವನ್ನು ಡಿಸೈಡ್ ಮಾಡಿ ಕೊಟ್ಟಾಗಿತ್ತು. ಆದರೆ ಈಗ ನೋಡಿದರೆ ನೀವು ಮಂಡ್ಯದಲ್ಲಿ ನೀವೇ ನಿಲ್ಲಬೇಕು, ಮಂಡ್ಯಕ್ಕೆ ಕುಮಾರಸ್ವಾಮಿಯವರೇ ನೀವೇ ನಿಲ್ಲಬೇಕು ಮಂಡ್ಯದಲ್ಲಿ, ಅಥವಾ ದೇವೇಗೌಡರು ನಿಲ್ಲಿಸ್ಬೋದು, ಕರ್ಕೊಂಬಂದು ನೀವು ದೇವೇಗೌಡರು ನಿಲ್ಲಿಸಿ, ದೇವೇಗೌಡರು ನಿಲ್ಲಿ ಅಥವಾ ನೀವು ನಿಲ್ಲಿ. ಆದರೆ ಅದನ್ನು ಹೊರತುಪಡಿಸಿ ನಿಖಿಲ್ ಕುಮಾರಸ್ವಾಮಿಯನ್ನು ಮಂಡ್ಯದಲ್ಲಿ ಯಾವುದೇ ಕಾರಣವೂ ನಿಲ್ಲಿಸುವಂತಿಲ್ಲ. ಕಾರಣ ಏನಂದರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ನಿಂತ್ಕೊಂಡ್ರೆ ಅಡ್ಡಿ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಏನಾದ್ರು ನಿಂತ್ಕೋತಾರೆ ಅಂದರೆ ನಾನು ಬಂಡಾಯ ನಿಲ್ಲೋದು ಗ್ಯಾರಂಟಿ ಅಂತ ಸುಮಲತಾ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಬಂಡಾಯ ಅಭ್ಯರ್ಥಿ ಆಗ್ತೇನೆ ನಿಖಿಲ್ ಕುಮಾರಸ್ವಾಮಿ ಬಂದರೆ. ಕುಮಾರಸ್ವಾಮಿ ನಿಂತ್ಕೊಂಡ್ರೆ ಅಡ್ಡಿ ಇಲ್ಲ, ಬಟ್ ನಿಖಿಲ್ ಕುಮಾರಸ್ವಾಮಿ ನಿಂತ್ಕೊಂಡ್ರೆ ಖಂಡಿತ ಬಂಡಾಯ ಆಗ್ತೀನಿ ಅಂದರು. ಹಾಗಾಗಿ ಅದನ್ನು ಬಗೆಹರಿಸಲಿಕ್ಕೋಸ್ಕರ ನೀವು ಬಂಡಾಯವನ್ನು ಕುಮಾರಸ್ವಾಮಿ ಅವರಿಗೆ ನೀವು ಯಾವುದೇ ಕಾರಣಕ್ಕೂ ನೀವು ನಿಲ್ಲಿ, ಇಲ್ಲ ನಿಮ್ಮ ಫಾದರ್ ನಿಲ್ಲಿ, ದೇವೇಗೌಡರು ನಿಲ್ಲಿ, ದೇವೇಗೌಡ ನಿಂದರೆ ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ, ನೀವು ನಿಂತರೂ ಸಮಸ್ಯೆ ಇಲ್ಲ. ಆದರೆ ನಿಖಿಲ್ ಕುಮಾರಸ್ವಾಮಿ ಬಿಲ್ಕುಲ್ ಬೇಡ. ಕಾರಣ ಏನಂದರೆ ಈಗ ಮಂಡ್ಯದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಅಂತಂದರೆ ಹಾಸನವನ್ನು ಈಗ ಇಷ್ಟು ದಿವಸ ಇದನ್ನ ಹೇಳ್ತಾ ಇದ್ರು, ಈಗ ಹಾಸನವನ್ನು ಕೂಡ ಪರಿಗಣಿಸಿದ್ದಾರೆ. ಹಾಸನವನ್ನು ಪರಿಗಣಿಸಿ ಹಾಸನದಲ್ಲಿ ನಿಮ್ಮ ಕ್ಯಾಂಡಿಡೇಟ್ ಗೆಲ್ತಾರೆ, ನಿಮಗೆ ಕಾನ್ಫಿಡೆಂಟ್ ಇದೆ, ಎಲ್ಲ ಕಡೆ ನೀವು ಹೋರಾಟ ಮಾಡ್ತಿದ್ರೆ, ಎಲ್ಲರೂ ಸೇರಿಸ್ತಾ ಇದ್ದೀರಾ. ಆದರೆ ಅಲ್ಲಿ ಇವರು ಪ್ರಜ್ವಲ್ ರೇವಣ್ಣ ಅವ್ರನ್ನ ನಿಲ್ಸೋದು ಬೇಡ. ಪ್ರಜ್ವಲ್ ರೇವಣ್ಣ ಬಂದು ಬೇರೆ ಯಾರಾದರೂ ಅಭ್ಯರ್ಥಿಯನ್ನು ಹಾಕಿ. ಕಾರಣ ಅವರಿಗೆ ಇವತ್ತಲ್ಲಿ ಗೆದ್ದು ಬಂದರೂ ಕೂಡ ಮುಂದೆ ಅವರಿಗೆ ಅಲ್ಲಿ ತೊಡಕಾಗುತ್ತೆ, ಕಾನೂನಿನ ತೊಡಕಿದೆ, ಕೋರ್ಟಲ್ಲಿ ಪ್ರಾಬ್ಲಮ್ ಇದೆ. ಹಾಗಾಗಿ ಅವರನ್ನು ನೀವು ನಿಲ್ಲಿಸೋದು ಬೇಡ. ಕಡ್ಡಾಯವಾಗಿ ಅವ್ರು ನಿಲ್ಲಿಸೋದಾದರೆ ಆ ಕ್ಷೇತ್ರ JDSಗೆ ಬಿಡೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿದೆ ಅನ್ನೋದು ಬರ್ತಾ ಇದೆ ವೀಕ್ಷಕರೇ. ಹಾಗಾದರೆ ಈಗ JDS ಅಭ್ಯರ್ಥಿ ಯಾರಾಗ್ಬೋದಲ್ಲಿ? ಯಾಕೆಂತಂದರೆ ಶ್ರೇಯಸ್ ಪಟೇಲ್ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಸಾಮಾನ್ಯವಾಗಿ ಕಳೆದ ಬಾರಿ ಇದ್ದಾಗೆ MP ಕ್ಯಾಂಡಿಡೇಟ್ ಅಲ್ಲ. ಶ್ರೇಯಸ್ ಪಟೇಲ್ ತುಂಬ ಚೆನ್ನಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಜೊತೆಗೆ ಇನ್ನೊಂದೇನೆಂದರೆ ಎಲ್ಲ ಕಡೆ ಓಡಾಡ್ತಿದ್ದಾರೆ, ಸಂಘಟನೆ ಮಾಡ್ತಿದ್ದಾರೆ. ಶ್ರೇಯಸ್ ಪಟೇಲ್ ಹೋದ ಕಡೆ ಎಲ್ಲ ಜನ ಸೇರ್ತಿದ್ದಾರೆ. ಜೊತೆಗೆ ಅವ್ರಿಗೊಂದು ಈ ಬಾರಿ ಅನುಕಂಪದ ಓಟ್ ಕೂಡ ಬೀಳುತ್ತೆ. ಕಳೆದ ಬಾರಿ ಸೋತಿದ್ದಾರೆ, ಅವ್ರ ಅಮ್ಮ 2 ಸಾರಿ ಸೋತಿದ್ದಾರೆ. ದೇವೇಗೌಡರ ಫ್ಯಾಮಿಲಿ ವಿರುದ್ಧ ಅವ್ರ ತಾತ ಹೋದ ನಂತರ ಇಡೀ ರಾಜಕಾರಣವಾಗಿ ಇವರನ್ನು ತುಳಿದು ಹಾಕಿದ್ರು ಅನ್ನೋ ಒಂದು ಅನುಕಂಪ ಇದೆ. ಅನುಕಂಪದ ಓಟು ಕೂಡ ಅವ್ರು ಗಿಟ್ಟಿಸ್ತಾರೆ ಅನ್ನೋ ಒಂದು ಮಾತಿದ್ರು ಕೂಡ ದೇವೇಗೌಡರು ಬಂದ ನಂತರ ಕ್ಷೇತ್ರ ಬದಲಾಗಿದೆ ಅಂತ ಹೇಳಲಾಗ್ತಾ ಇದೆ. ದೇವೇಗೌಡರು ಎಂಟ್ರಿ ಆದ ನಂತರ ಕ್ಷೇತ್ರ ಬದಲಾಗಿದೆ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಅತ್ತೆ ಶ್ರೇಯಸ್ ಪಟೇಲ್ ಅತ್ತೆನೇ ಶ್ರೇಯಸ್ ಪಟೇಲ್ ಸೋಲಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾರಣ ಏನಂದರೆ ಶ್ರೇಯಸ್ ಪಟೇಲ್ ಅತ್ತೆ ಇಂಡಿಪೆಂಡೆಂಟ್ ಆಗಿ ನಿಲ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗ್ತಿದೆ. ರಾಜೇಶ್ವರಿ ಶ್ರೀಕಂಠಯ್ಯನವರ ಸೊಸೆ, ಪುಟ್ಟಸ್ವಾಮಿಗೌಡರ ಮಗಳು, ದಿವಂಗತ ಶ್ರೀಕಂಠಯ್ಯನವರ ಸೊಸೆ. ಏಕೆಂದರೆ ಎಲ್ಲ ಕಡೆಯಿಂದ ರಾಜಕೀಯ ಲಿಂಕ್ ಇದೆ ಅವರಿಗೆ. ಹಾಗಾಗಿ ಅವರು ಈ ಬಾರಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡ್ತಾರೆ. ಅಂದರೆ ಶ್ರೇಯಸ್ ಪಟೇಲ್ ಅತ್ತೆ ಸ್ಪರ್ಧೆಯನ್ನು ಮಾಡ್ತಾರೆ ಅಂತ ಹೇಳಲಾಗ್ತದೆ. ಇದು ನಿಜವಾಗ್ಲೂ ಕಾಂಗ್ರೆಸ್ಗೆ ಒಂದು ರೀತಿ ಗೆಲ್ಲ ಹತ್ತಿರದಲ್ಲಿದೆ ಅಂದಾಗ ಅವರೇ ಬಂದು ಕಾಲಿಡಿಯೋ ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ. ಮೊದಲಿಂದಲೂ ಕೂಡ ಶ್ರೀಕಂಠಯ್ಯ ಕುಟುಂಬಕ್ಕೂ ಮತ್ತು ಪುಟ್ಟಸ್ವಾಮಿಗೌಡರ ಕುಟುಂಬಕ್ಕೂ ಆಯ್ತಿರಲಿಲ್ಲ, ರಿಲೇಷನ್ಸಲ್ಲೇ ಬೈಫರ್ಕೇಟ್ ಆಗಿದ್ರು ಅವರು. ಹಾಗಾಗಿ ಈ ಬಾರಿ ಅವರು ಸ್ಪರ್ಧೆಯನ್ನು ಮಾಡಿ ಸೋಲಿಸಲಿಕ್ಕೆ ಒಂದು ಪ್ರಯತ್ನವನ್ನು ಪಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅವ್ರ ಸ್ಪರ್ಧೆ ಆಗುತ್ತೆ ಅಂದ ನಂತರ JDSಗೆ ಹೆಚ್ಚು ಹೋಪ್ ಬಂದಿದೆ ನಾವು ಗೆಲ್ತೀವಿ ಅಂತ. ಆದರೆ ಹೈಕಮಾಂಡ್ ಮಾತ್ರ, BJP ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಪ್ರಜ್ವಲ್ ರೇವಣ್ಣ ಸ್ಪರ್ಧೆಯನ್ನು ಮಾಡುವಂತಿಲ್ಲ ಅನ್ನೋ ಒಂದು ವಿಷಯವನ್ನು ಮುಂದಿಡ್ತಿದ್ದಾರೆ ವೀಕ್ಷಕರೇ. ಸೊ ಇದೆಲ್ಲವೂ ಅಂದ್ಕೊಂಡಂಗೆ ಆದರೆ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡಬೇಡ ಅಂತಿದ್ದೆ ಆದರೆ ಪ್ರಜ್ವಲ್ ರೇವಣ್ಣ ಒಪ್ತಾರಾ? ಏಕೆಂದರೆ ಪ್ರಜ್ವಲ್ ರೇವಣ್ಣ ಆಗಲಿ ಅಥವಾ ರೇವಣ್ಣ ಕುಟುಂಬ ಆಗಲಿ ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪಲಿಕ್ಕೆ ರೆಡಿ ಇಲ್ಲ. ಬಟ್ ಇವರು ಒಪ್ಪಲ್ಲ ಅಂದರೆ ಅಲ್ಲಿ BJP ಹೈಕಮಾಂಡ್ ಬಿಡ್ಲಿಕ್ಕೆ ರೆಡಿ ಇಲ್ಲ. ಏಕೆಂದರೆ ಒಂದು ಕಡೆ ನೀವು ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಅಂತಂದ್ರೆ ಕುಮಾರಸ್ವಾಮಿ ಚಿಕ್ಕಬಳ್ಳಾಪುರವನ್ನು ಒಪ್ಪಲಿಲ್ಲ. ಹಾಗಾಗಿ ಫೈನಲ್ ಆಗಿ ಅವ್ರಿಗೆ ಕೋಲಾರ ಕ್ಷೇತ್ರವನ್ನು ಬಿಟ್ಕೊಟ್ಟದ್ದಾಯಿತು. ಬಟ್ ಈಗ
ಇದು ಬಿಸಿ ತುಪ್ಪ ಆಗಿದೆ ಕುಮಾರಸ್ವಾಮಿಗೆ ಈ ಒಪ್ಪಂದ. ಒಂದು ಕಡೆ ಇದರಲ್ಲಿ ಮಂಡ್ಯದಲ್ಲಿ ಮಗನ ನಿಲ್ಬೇಡ ಅಂತಾರೆ, ಹಾಸನದಲ್ಲಿ ಅಣ್ಣನ ಮಗನ ಮತ್ತೊಂದು ಕಡೆ ರೇವಣ್ಣ ಅವ್ರ ಮಗನ ನಿಲ್ಬೇಡ ಅಂತಾರೆ, ನಿಲ್ಲೋದು ಬೇಡ ಅಂತಾರೆ. ಇದು ನಿಜವಾಗಲೂ ಅವರ ಭವಿಷ್ಯಕ್ಕೋಸ್ಕರ. ಆಕ್ಚುಲಿ ಕುಮಾರಸ್ವಾಮಿ ಒಪ್ಪಂದ ಮಾಡ್ಕೊಳ್ಳುತ್ತೆ ನಿಖಿಲ್ ಕುಮಾರಸ್ವಾಮಿಯನ್ನು ಗೆಲ್ಲಿಸಬೇಕು ಅನ್ನೋ ಉದ್ದೇಶದಿಂದ, ನಿಖಿಲ್ ಕುಮಾರಸ್ವಾಮಿಯನ್ನು ಮಂಡ್ಯದಲ್ಲೇ ಗೆಲ್ಲಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸುಮಲತಾ ಅವ್ರನ್ನ ಅಲ್ಲಿ ಒಪ್ಪಂದ ಮಾಡ್ಕೊಂಡು ಸುಮಲತಾ ಅವರು ಬೀದಿ ಪಾಲಾಗ್ತಾರೆ ಅಂತ ಗೊತ್ತು. ಆ ಕಾರಣಕ್ಕೇ ಅವರು ಅಲ್ಲಿ ಒಪ್ಪಂದವನ್ನು ಮಾಡ್ಕೊಂಡು BJP ಜೊತೆ ಸೇರಿದ್ರು. ಆದರೆ ಈಗ ಅದೇ ಅವ್ರು ಬಳಿ ಕೊಡ್ತಾ ಇದೆ ಅಂದಾಗ, ಅದೇ ಅವರಿಗೆ ಬ್ಯಾಕ್ಫೈರ್ ಆಯ್ತಾ ಇದೆ ಅಂದಾಗ ನಿಜವಾಗ್ಲೂ ಕುಮಾರಸ್ವಾಮಿ ಇಲ್ಲಿ ಯೋಚನೆ ಮಾಡಬೇಕಾದಂಥ ಸ್ಥಿತಿಯಲ್ಲಿದ್ದಾರೆ ವೀಕ್ಷಕರೇ. ಸೊ ರೇವಣ್ಣನ ಹೊರತುಪಡಿಸಿ, ಪ್ರಜ್ವಲ್ ರೇವಣ್ಣ ಹೊರತುಪಡಿಸಿ ಬೇರೆ ಯಾರನ್ನ ಕ್ಯಾಂಡಿಡೇಟ್ ಮಾಡ್ಬೋದು, ಅದು ಇನ್ನು ಸ್ವಲ್ಪ ದಿವಸನೇ ಇದೆ. ಆ ನಡುವೆ ಎಲ್ಲಿ ಬದಲಾವಣೆ ಆಗ್ತದೆ, ಅದಕ್ಕೆ ರೇವಣ್ಣ ಒಪ್ತಾರ, ರೇವಣ್ಣ ಕುಟುಂಬ ಒಪ್ಪುತ್ತಾ, ಮುಂದೆ ಏನು ಬದಲಾವಣೆ ಆಗ್ಬೋದು, ಅಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ಬೋದು ಒಂದು ವೇಳೆ ಬದಲಾಯಿಸ್ಬೋದು ಅಂತಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.